ಇವರು ಹೇಳಿದ್ದು ಅಕ್ಷರಶಃ ಸತ್ಯ. ಯಾಕಂದರೆ ನಾನು ಇಲ್ಲಿ ಬರದ ಮುಂಚೆ ಹೇಗಿದ್ದೆ, ಈಗ ಹೇಗಾದೆ ಅಂತ ಹೇಳಿ ಅದು ನನಗೆ ಹಾಗೂ ಇಲ್ಲಿ ಇರುವ ಕೆಲವೇ ಜನರಿಗೆ ಇದು ಗೊತ್ತಿರೋದು. ನಾನು ಬರುವಾಗ ಏನು ಒಂದು ಆರ್ಥಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ತುಂಬ ನಾನು ಬಳಲ್ತಿದ್ದೆ. ಇಲ್ಲಿ ಬಂದು ನಾನು ವಾರ ವಾರ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನಿಂದ ಆದ ಸೇವೆಯನ್ನು ನಾನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ದೇವರಿಗೆ. ಅದು ಭಜನೆ ರೂಪದಲ್ಲಿ ಆಗಿರ್ಬೋದು, ಸಂಗೀತ ರೂಪದಲ್ಲಿ ಆಗಿರ್ಬೋದು, ಅಥವಾ ಏನಾದರೂ ನನ್ನಿಂದ ಆಗುವಂತಹ ಸೇವೆ. ನಾನು ಇದೇ ಮಾಡ್ತೇನೆ ಅದೇ ಮಾಡ್ತೇನೆ ಅಂತ ಇಷ್ಟೇ ದೇವರಿಗೆ ನಾನು ಕೊಡ್ತೇನೆ ಅಂತ ಇಲ್ಲ. ನಾನು ಎಷ್ಟು ನನ್ನಿಂದ ಆಗ್ತದ ಬರುವಾಗ ನಾನೇನಾದರೂ ಹಣ್ಣು ತಗೊಂಡು ಬರೋದು ದೇವರಿಗೆ, ಅಥವಾ ಏನಾದರೂ. ಹಾಗೂ ಇಲ್ಲಿ ಮಠದ ಹತ್ತಿರ ಇವರು ಶ್ರೀಧರಣ್ಣ ಅಂತ ಇದ್ದಾರೆ. ಅವರು ಕೂಡ ತುಂಬ ಬಂದವರಿಗೆ ಅವರ ಆತಿಥ್ಯ ತುಂಬ ಖುಷಿಯಾಯಿತು ನನಗೆ. ಬಂದವರ ಜೊತೆ ಅವರು ಮಾತಾಡೋದಾಗಲಿ, ಅಥವಾ ಅವರು ಒಂದು ಈಗಿನ ಕಾಲದಲ್ಲಿ ನಾವು ಈ ಥರ ನಮಗೆ ನೋಡಲಿಕ್ಕೆ ಎಲ್ಲಿ ಸಹ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರೂ ಅವರವರ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ. ಇನ್ನೊಬ್ಬ ಏನು ಮಾಡ್ತಾನೆ, ಹೇಗೆ ಏನು ಅಂತ ಯಾರೂ ವಿಚಾರಿಸೋದಿಲ್ಲ. ಆ ಒಂದು ಇದು ನೋಡುವಾಗ ನಾನು ಎಷ್ಟೊಂದು ಭಯಭೀತನಾಗಿದ್ದೆ ಅಂದರೆ ಇಲ್ಲಿ ಬರುವ ಮುಂಚೆ. ಈಗ ನನಗೆ ಆರ್ಥಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ತುಂಬ ನಾನು ಸ್ಟ್ರಾಂಗ್ ಆಗಿದ್ದೇನೆ. ಆ ಒಂದು ರೀತಿಯಲ್ಲಿ ನಾನೊಂದು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ಬರುವ ಜನರಿಗೆ ತುಂಬ ಒಳ್ಳೆಯದಾಗ್ತದೆ. ಇದಕ್ಕೆ ಸಾಕ್ಷಿ ನಾನೇ, ಬೇರೆ ಯಾರೂ ಅಲ್ಲ. ಅದೇ ಕಾರಣದಿಂದ ನಾನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇದು ತುಂಬ ಜನರಿಗೆ ತಲುಪಲಿ, ಹಾಗೂ ಆ ಜನರ ಕಷ್ಟಗಳು ನಿವಾರಣೆ ಆಗಲಿ, ನರಸಿಂಹದೇವರ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗಲಿ ಅಂತ ನಾನೊಂದು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೂ ಕೊನೆಯದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಕೆಳಗೆ ಮಂಜುನಾಥ್ ಉಡುಪ ಅವರ ನಂಬರನ್ನು ಕೂಡ ಹಾಕಿರ್ತೇನೆ. ನಿಮಗೆ ಯಾವುದೇ ವಿಷಯದಲ್ಲೇ ಆಗಲಿ, ಜೀರ್ಣೋದ್ಧಾರ ವಿಷಯದಲ್ಲೇ ಆಗಲಿ, ನಿಮ್ಮ ಕೌಟುಂಬಿಕ ವಿಷಯದಾಗಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಅದಕ್ಕೆ ನಿಮಗೆ ಉತ್ತರವನ್ನು ನೀಡುತ್ತಾರೆ. ಧನ್ಯವಾದಗಳು.